ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ದಬ್ಬೆಘಟ್ಟ ಗ್ರಾಮ ಪಂಚಾಯಿತಿಗೆ ರಂಗನಾಥ ಪಾರ್ಥ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾಜಿ ಅಧ್ಯಕ್ಷರು ಆದ ಭಾರತಿ ಸಿದ್ದೇಶ್, ನಾಗರಾಜು, ಶ್ರೀಹರ್ಷ, ತಿಮ್ಮಯ್ಯ, ಶಂಕರಪ್ಪ, ಪಾನಿಕೃಷ್ಣ, ಮಹದೇವ್ ಚೌಡಪ್ಪ, ಚಂದ್ರಪ್ಪ, ಫಾಜಿರುಸಬ್, ಪೈಟಾರ್ ಮೂರ್ತಿ ಇನ್ನೂ ಸೇರಿದಂತೆ ಅನೇಕರು ಹಾಜರಿದ್ದರು. ಎಲ್ಲ ನಮ್ಮ ಸದಸ್ಯರು ಎಲ್ಲರೂ ಸೇರಿ ನನ್ನ ಈ ಅಧ್ಯಕ್ಷರಿಗೆ ಇದು ಮಾಡೋದ್ರಿಂದ ಅವರಿಗೆಲ್ಲ ನಾವು ಕೃತಜ್ಞತೆಯನ್ನು ಬಯಸುತ್ತೇವೆ. ಹೀಗೆ ಊರಿನ ಗ್ರಾಮಗಳಲ್ಲೆಲ್ಲ ನೀರಿನ ವ್ಯವಸ್ಥೆ ಹೋಗ್ತೀವಿ ಅಂತೇಳಿ ಮಾತಾಡ್ತೀವಿ. ಇಲ್ಲಿ ಅಧ್ಯಕ್ಷರಾಗಿ ರಂಗನಾಥ ಅವರಿಗೆ ಚಾಯ್ಸ್ ಮಾಡಿದ್ದೀವಿ. ಹಿಂಗೆ ಗ್ರಾಮಗಳ ಮೇಲೆ ಏನೇ ಆಗಲಿ ನಾವು ನೋಡ್ಕೊಂಡು ಚೆನ್ನಾಗಿ ನಡೆಸ್ಕೊಡ್ತೀವಿ ಅಂತೇಳಿ ಎರಡು ಮಾತು. ಎರಡನೇ ಅವಧಿಯ ಉಳಿಕೆ ಇದ್ದಂಥ ಅವಧಿಗೆ ಇವತ್ತಿನ ದಿನ ವಿರೋಧವಾಗಿ ರಂಗನಾಥ್ ಹೆಸರೂರಿನವರು ಇವತ್ತು ಆಯ್ಕೆಯಾಗಿದ್ದಾರೆ. ಯಾವ ಪಕ್ಷ ಬೆಂಬಲಿತರು? ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತಾರೆ. ಹಾಗೂ ರಾಜಣ್ಣರವರ ಒಂದು ಆಶೀರ್ವಾದ ಇವತ್ತು ಆಯ್ಕೆ ಆಗಿರ್ತಾರೆ. ಮುಂದೂ ಸಹ ಅವರೇ ಒಂದು ಯಾವುದೇ ರೀತಿ ಒಳ್ಳೆಯ ಹೆಸರು ಬರುವಂತೆ ಕಾರ್ಯನಿರ್ವಹಿಸಬೇಕು ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ರಾಜಣ್ಣನವರ ಸಹಕಾರದಿಂದ ಇವತ್ತಿನ ದಿನ ರಂಗನಾಥ್ ಅವರು ಅಧ್ಯಕ್ಷರಾದರೆ ಭಾಳ ಖುಷಿ ಆಗ್ತೈತೆ. ಹಾಗೂ ಎಲ್ಲ ಹಳ್ಳಿಗಳಿಂದಲೂ ಏನೇ ಒಂದು ಕಷ್ಟ ಬಂದರೂ ಕೂಡ ಯಾವುದೇ ಒಂದು ಕೆಲಸ ಆದರೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನೆಲ್ಲರೂ ಮಾಡಿಕೊಡ್ತಾರೆ ಅಂತ ಎಲ್ಲರ ಸದಸ್ಯರ ಪರವಾಗಿ ನಾನು ಕೇಳ್ಕೊಳ್ತೇನೆ. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.